ಯಾಕಕ್ಕ ನಿದ್ದೆ ಬರ್ತಾ ಇಲ್ವಾ? ಯಾಕೋ ಇತ್ತೀಚೆಗೆ ನಿದ್ದೆ ಅನ್ನೋದೇ ಮರ್ತೋಗಿದೆ ಕಣೆ. ಅಂಥದ್ದೇನಾಯ್ತು ಈಗ? ಮುಂದೇನಾಗುತ್ತೋ ಏನೋ ಅನ್ನೋ ಭಯಕ್ಕೆ ನಿದ್ದೆನೇ ಬರ್ತಾ ಇಲ್ಲ ಕಣೆ. ಈಗ ನೋಡು, ಆ ದರಿದ್ರದವಳು ಲಕ್ಷ್ಮಿ ನನ್ನ ಅಳಿಯನ್ ರೂಮ್ಗೆ ಹೋಗ್ತಾಳೋ ಇಲ್ವೋ ಅನ್ನೋ ಯೋಚನೆ ನನ್ನ ಕಿತ್ತು ತಿಂತಾ ಇದೆ ಕುಮುದ. ನಾವು ಅವಳನ್ನ ಹೆದರಿಸಿರೋ ರೀತಿಗೆ ಅವಳಾಗೆ ಚಂದು ರೂಮ್ಗೆ ಹೋಗೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಆದರೆ ನಾವು ದೂರ ಮಾಡಿದ್ರು ನಿನ್ನ ಮಗಳೇ ಅವಳ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ. ಗೊಂಬೆಗೆ ಹಾಲ್ಗೂ ಹಾಲಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಕುಮುದ. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತಾಳೆ. ಕುಮುದ, ಒಂದು ಕೆಲಸ ಮಾಡೋಣ, ಆ ದರಿದ್ರದವಳು ಏನು ಮಾಡ್ತಿದ್ದಾಳೆ ಅಂತ ಹೋಗಿ ನೋಡೋಣ. ಯಾಕೋ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ ಕಣೆ. ಸರಿ ಬಾಕ. ಚಿಡ್ತಾ ಇದೆಯಾ ಅಕ್ಕ? ಈಗಿನ ಕಾಲದಲ್ಲಿ ಕೈ ಬಾಯಿ ಶುದ್ಧವಾಗಿರೋ ಮನೆ ಕೆಲಸದವ್ರು ಸಿಗೋದು ತುಂಬಾ ಕಷ್ಟ, ನಿಜ ತಾನೆ? ಏನೇ ಮುಚ್ಚಿಟ್ಕೋತಾ ಇದೆಯಾ? ತೋರ್ಸು ಕೈನಾ. ಕಾಲುಳ್ಕಿಗೆ ಎಣ್ಣೆ ಬಿಸಿ ಮಾಡ್ತಿದ್ನಲ್ಲ, ಆಗ ಬಟ್ಲು ಕೈ ಜಾರಿ ಬಿತ್ತು. ಅದಕ್ಕೆ ಹೇಳೋದು, ಹಿರಿಯರು ಬೈದು ಹೇಳಿದ್ರೆ ಒಳ್ಳೇದಕ್ಕೆ ಅಂತ. ನೀನು ನನ್ನ ಮಾತು ಕೇಳದೆ ಇದ್ದಿದ್ದಕ್ಕೆ ಆ ದೇವರು ನಿನಗೆ ಶಿಕ್ಷೆ ಕೊಟ್ಟಿರೋದು. ಈಗಲಾದರೂ ಗೊತ್ತಾಯ್ತಾ ನೀನು ನಮ್ಮ ಕುಟುಂಬಕ್ಕೆ ಮುಳ್ಳಾಗಿದೆಯಾ ಅಂತ? ಆ ದೇವ್ರಿಗೂ ಗೊತ್ತಾಗಿದೆ. ಮನಸ್ಸಲ್ಲಿ ಕೆಟ್ಟದ್ದನ್ನು ಬಯಸೋರ್ಗೆ ಕೆಟ್ಟದ್ದೇ ಆಗುತ್ತಂತೆ. ಇವಳು ಮನಸ್ಸಲ್ಲಿ ಅದೇನು ಕೆಟ್ಟ ಭಾವನೆ ಇಟ್ಕೊಂಡಿದ್ಲೋ ಅದಕ್ಕೆ ಹೀಗಾಗಿದೆ. ಅಬ್ಬಾ, ಕೊನೆಗೂ ನನಗೊಂಚೂರು ನೆಮ್ಮದಿ ಅನ್ನೋದು ಸಿಕ್ತು. ಕಣ್ ತುಂಬ ನಿದ್ದೆ ಬರುತ್ತೆ, ಹಾಯಾಗಿ ಮಲಗ್ಬೋದು. ಆದರೆ ಇವಳು ನಿದ್ದೆ ಬರಲ್ವಲ್ಲ ಅಕ್ಕ? ಊರಿಗೆ ಕ್ಷಣ ಕ್ಷಣಕ್ಕೂ ನೋವು ತಿಂತಾ ಇರ್ತಾಳೆ. ಅದು ಈ ಟೈಮಲ್ಲಿ ಹಾಸ್ಪಿಟ್ಲಿಗೆ ಬೇರೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇವಳಿಗೆ ನೋವು, ನಮಗೆ ನಲಿವು. ರಾಮು, ಅವಳ ಕೈ ಎಷ್ಟು ಸುಟ್ಟೋಗಿದೆ, ಎಷ್ಟು ನೋವಾಗ್ತಿದ್ಯೋ ಏನೋ. ದಯವಿಟ್ಟು ನೀನೇನಾದರೂ ಮಾಡು, ಬೇಗ ಬಾ. ನೋವಾಗ್ತಿದ್ಯಾ? ನೋಡು ಗೊಂಬೆ, ಚಿನ್ನು ಹೇಗೆ ಮಾಡ್ಕೊಂಡಿದ್ದಾಳೆ. ಎಣ್ಣೆ ಬಿಸಿ ಮಾಡ್ಕೊಂಡಿದ್ರೆ ನಾನು ಮಾಡ್ಕೊಡ್ತಿರ್ಲಿಲ್ವಾ? ಎಷ್ಟು ಸುಟ್ಕೊಂಡಿದ್ದಾಳೆ. ನೋಡೋದಕ್ಕೆ ನಮಗೆ ಎಷ್ಟು ನೋವಾಗ್ತಿದೆ. ಪಾಪ ಹುಡುಗಿನ್ನೆಷ್ಟು ನೋವಾಗ್ತಿದೆಯೋ ಏನೋ. ರಾಮು, ಆಯಿಂಟ್ಮೆಂಟ್ ತಗೊಂಡು ಬಾ. ಸುಟ್ಗಾಯಕ್ಕೆ ಹಚ್ಚೋ ಕ್ರೀಮ್ ಖಾಲಿ ಆಗಿದೆ. ಇವಾಗ ಏನು ಮಾಡೋದು? ಹಾಸ್ಪಿಟಲ್ಗೆ ಹೋಗೋಣ. ಇಷ್ಟು ಹೊತ್ತಿನಲ್ಲಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಗಳು ಇರೋಲ್ಲ ಗೊಂಬೆ. ಗೊಂಬೆ, ನೀನೇನು ಚಿಂತೆ ಮಾಡಬೇಡ. ರಾಮು, ಜೇನುತುಪ್ಪ ಇದೆಯಾ? ಕೈಗೆ ಜೇನುತುಪ್ಪ ಸವರಿದ್ರೆ ತಣ್ಣಗಾಗತ್ತೆ. ಹೌದೌದು, ಜೇನುತುಪ್ಪ ಹಚ್ಚಿದ್ರೆ ಉರಿ ಕಡಿಮೆ ಆಗುತ್ತೆ. ತರ್ತೀನಿ. ಥ್ಯಾಂಕ್ಸ್ ಮಮ್ಮಿ. ಏನು ಮಾಡೋದಂತ ಗಾಬರಿ ಆಗೋಗಿತ್ತು. ಗೊಂಬೆ, ನಾನು ಇರೋವಾಗ ಯಾಕೆ ಗಾಬರಿ? ಚಿನ್ನುಗೆ ಯಾವ ನೋವಾಗೋದಕ್ಕೂ ನಾನು ಬಿಡಲ್ಲ. ಥ್ಯಾಂಕ್ಸ್ ಮಮ್ಮಿ. ಲೇಟ್ ಆಗಿದೆ, ನೀವು ಹೋಗಿ ಮಲ್ಕೊಳ್ಳಿ. ಗೊಂಬೆ, ಚಿನ್ನು ಇಷ್ಟೊಂದು ನೋವು ತಿಂತಿದ್ರೆ ನಿದ್ದೆ ಹೇಗೆ ಬರುತ್ತೆ? ಸರಿ ಬಿಡು ಚಿನ್ನು, ನಿನಗೇನಾದರೂ ತೊಂದರೆ ಆದರೆ ಬಂದು ಎಬ್ಸು. ಹುಷಾರು. ಛೇ,
ಲಚ್ಚಿ ಏನಾದರೂ ಒಂದು ಅನಾಹುತ ಮಾಡ್ಕೋತಾನೆ ಇರ್ತಾಳೆ. ಅದು ಹೇಗೆ ಕುದಿತಿರೋ ಎಣ್ಣೆ ಕೈ ಮೇಲೆ ಬೀಳುತ್ತೆ? ಶ್ರುತಿ ತಾನೇ ಎಣ್ಣೆ ಕಾಯಿಸ್ಕೊಂಬಂದಿದ್ರೆ ಇಷ್ಟೆಲ್ಲ ಅನಾಹುತನೇ ಆಗ್ತಾ ಇರಲಿಲ್ಲ. ಇವಳು ಚಿಕ್ಕ ಪುಟ್ಟ ಕೆಲಸನೆಲ್ಲ ಮಾಡೋದು ಬಿಟ್ಟು ಅವಳಿಗೆ ಹೇಳ್ತಾಳೆ. ಕುದೀತಾ ಇರೋ ಎಣ್ಣೆ ಆಕಸ್ಮಿಕವಾಗಿ ಕೈ ಮೇಲೆ ಬಿತ್ತ ಅಥವಾ ಲಚ್ಚಿನೇ ಬೇಕು ಅಂತ ಬೀಳ್ಸ್ಕೊಂಡ್ಲ? ನಿಜ, ಲಚ್ಚಿನೇ ಬೇಕು ಅಂತ ಕೈ ಮೇಲೆ ಬೀಳ್ಸ್ಕೊಂಡಿರ್ತಾಳೆ. ನನ್ನ ಶ್ರುತಿ ಮಧ್ಯೆ ಬರಬಾರ್ದು ಅಂತಾನೆ ಈ ಕೆಲಸ ಮಾಡಿರ್ತಾಳೆ. ಅಯ್ಯೋ, ನಮ್ಮಿಬ್ರು ಮಧ್ಯೆ ಬರದೇ ಇರೋದಕ್ಕೆ ಲಚ್ಚಿ ತುಂಬ ಪ್ರಯತ್ನ ಪಡ್ತಿದ್ದಾಳೆ. ಇವತ್ತು ಇವಳು ಇಟ್ಟಿರೋ ಹೆಜ್ಜೆ ನೋಡಿದ್ರೆ ಮುಂದೆ ನಮ್ಮಿಬ್ರಿಗೋಸ್ಕರ ಇವಳು ತನ್ನ ಪ್ರಾಣನೇ. ನನಗೆಷ್ಟೇ ನೋವಾದರೂ ಈ ಅಕ್ಕನಿಂದ ಪ್ರೀತಿ ಆರೈಕೆ ಮಾತ್ರ ತಪ್ಪೋಲ್ಲ. ಅಕ್ಕ ಅಕ್ಕ ಅವರು ಒಬ್ಬರೇ ಇದ್ದಾರೆ. ನೀನು ಕೆಳಗೆ ಹೋಗಕ್ಕ. ಶ್ರುತಿ ಅಕ್ಕ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ರಾಮು? ಮನೇಲಿ ಜೇನುತುಪ್ಪ ಖಾಲಿಯಾಗೋಗಿತ್ತು. ಬೀದಿ ಕೊನೆಯಲ್ಲಿರೋ ಅಂಗಡಿಯವ್ರನ್ನ ಎಬ್ಬರಿಸಿ ಜೇನುತುಪ್ಪ ತಂದೆ. ಸರಿ ಕೊಡಿ. ಶ್ರುತಿ ಅಕ್ಕ, ನಾನು ಚಿನ್ನ ನೋಡ್ಕೊತೀನಿ, ನೀವು ಚಂದನ ಹತ್ರ ಹೋಗಿ. ಇಲ್ಲ ರಾಮು, ಚಂದುಗಿಂತ ಹೆಚ್ಚಾಗಿ ಚಿನ್ನೋಗಿ ಇವಾಗ ಜಾಸ್ತಿ ನೋವಿದೆ. ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗೋದಿಲ್ಲ. ಶ್ರುತಿ ಅಕ್ಕ, ನಾನಿದ್ದೀನಲ್ಲ, ನಾನು ಚಿನ್ನ ನೋಡ್ಕೊತೀನಿ. ಅಲ್ಲಿ ಚಂದನ್ ಒಬ್ಬನೇ ಇದ್ದಾನೆ. ಪ್ಲೀಸ್ ನೀವು ಹೋಗಿ. ಸರಿ, ಇವಳನ್ನ ಹುಷಾರಾಗಿ ನೋಡ್ಕೊ. ಇವಳೇನಾದ್ರೂ ಬೇಡ ಅಂದ್ರೆ ಗುದ್ಬಿಡು, ಇಲ್ಲಾಂದ್ರೆ ನನಗೆ ಕರಿ, ನಾನು ನೋಡ್ಕೊಳ್ತೀನಿ. ಸರಿ. ಹುಷಾರು. ಎಣ್ಣೆ ಕಾಯಕ್ಕಿಟ್ಟು ಏನೋ ಯೋಚನೆ ಮಾಡ್ತಾಯಿದ್ದೆ. ಎಣ್ಣೆ ಉಪ್ಪು ಬಂತು. ಬರೀ ಕೈಲಿ ಇಳ್ಸೋಕೆ ಹೋಗಿ ಉರುಳು ಬಿದ್ದೋಯ್ತು. ಎಲ್ರಿಗೂ ಇದೇ ಸುಳ್ಳುನ ಹೇಳ್ತೀಯಾ? ನೀನು ತುಂಬ ಚೆನ್ನಾಗಿ ಕತೆ ಹೇಳ್ತೀಯ. ಅದನ್ನು ಬೇರೆಯವ್ರ ಹತ್ರ ಹೇಳು, ನನ್ನ ಹತ್ರ ಅಲ್ಲ. ನಿನಗೇನಾದರೂ ಬುದ್ಧಿ ಇದೆಯಾ? ಈ ರೀತಿ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಳ್ಳೋದಕ್ಕೆ ಹೇಗೆ ಮನ್ಸು ಬಂತು ಅಂತೀನಿ. ಅಣ್ಣ, ನಾನೇನು ಬೇಕು ಅಂತ ಮಾಡ್ಕೊಳ್ಳಿಲ್ಲ, ಅಕಸ್ಮಾತಾಗಿ ಅಂತ ನನ್ನ ಹತ್ರ ಹೇಳ್ಬೇಡ ನೀನು. ನನ್ಗೀಗ ಅರ್ಥ ಆಗ್ತಿದೆ ನಿಂದೆಂತ ಕಲ್ ಹೃದಯ ಅಂತ. ಕಟಗರ್ಗ್ ಮಾತ್ರನೇ ಇಂಥ ಬುದ್ಧಿ ಬರೋದು. ನೀನು ಅಂತವಳೆ. ಚಿನ್ನು, ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋ. ನೀನು ಈ ರೀತಿ ಮಾಡ್ಕೊಳ್ಳೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ ಕಣೋ. ನೀನೇ ಹೇಳು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಸರಿ ಹೋಗುತ್ತಾ? ಜೇನುತುಪ್ಪ ಹಚ್ಚಿದ್ರೆ ಒಂದು ಸ್ವಲ್ಪ ಉರಿ ಕಡಿಮೆ ಆಗತ್ತಂತೆ. ರಾಮು ಚಿನ್ನಗೆ ಜೇನುತುಪ್ಪ ಹಚ್ತಿದ್ದಾನೆ. ಇದೆಲ್ಲ ನನ್ನಿಂದನೇ ಆಗಿದ್ದು. ನಾನೇ ಎಣ್ಣೆ ಕಾಯಿಸ್ಕೊಂಡು ಬಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಎಲ್ಲ ನಂದೇ ತಪ್ಪು. ನಾನೇ ಬೇಗ ಎಣ್ಣೆ ಕಾಯಿಸ್ಕೊಂಡು ಬಾ, ಚಂದು ಕಾಲಿಗೆ ಮಸಾಜ್ ಮಾಡಬೇಕು ಅಂದೆ. ಅವಸರದಲ್ಲಿ ಈ ಥರ ಮಾಡ್ಕೊಂಡ್ಬಿಟ್ಲು. ಅವಳು ಬರಲ್ಲ ಅಂದ್ರೂ ನೀನು ಯಾಕೆ ಒತ್ತಾಯ ಮಾಡ್ತೀಯಾ? ಹೀಗೆ ನೀ ಬಲವಂತ ಮಾಡ್ತಿರೋದಕ್ಕೆ ಅವಳು ಕೈ ಸುಟ್ಕೊಂಡಿರೋದು. ಅವಳು ನಮ್ಮಿಬ್ರು ಅವ್ಳಿಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ಕೋತಾರೆ ಅವಳನ್ನ? ಅರ್ಥ ಮಾಡ್ಕೋ. ಅವಳು ಆರಾಮಾಗಿ ಕೆಲಸ ಮಾಡಿದ್ರೇನೆ ಏನಾದರೂ ಒಂದು ಮಾಡ್ಕೊಳ್ತಾಳೆ. ಇನ್ನು ಈ ರೀತಿ ಅದಾಗಬೇಕು ಇದಾಗಬೇಕು ಅಂತ ಒತ್ತಾಯ ಮಾಡಿ ಬಲವಂತ ಮಾಡಿದ್ರೆ ಹೀಗೆ ಎಡವಟ್ಟು ಮಾಡ್ಕೊಳ್ಳೋದು. ಸರಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನನ್ನ ಕಾಲಿಗೆ ಆಯಿಂಟ್ಮೆಂಟ್ ಹಚ್ಚು. ತುಂಬ ನೋವಾಗ್ತಿದೆಯಾ? ನೋವುದೇ ಇರುತ್ತಾ? ನೋವುತ್ತಾ ಇರೋದಕ್ಕೆ ನರಳುತ್ತಾ ಇರೋದು. ನೀನು ನರಳೋದಲ್ದೆ
ನನ್ನನ್ನು ನರಳೋ ಹಾಗೆ ಮಾಡ್ತೀಯ. ನಿಜಾನೇ ಅಲ್ವಾ? ನನ್ನಿಂದ ಎಲ್ಲರಿಗೂ ನೋವು. ಅದ್ಯಾವ ಇಚ್ಛೆನೂ ಇದೇ ಇರಬೇಕು. ಅದಾಗಿದೆ ಅಷ್ಟೆ. ಅಷ್ಟೇ ಅಂತ ಬಿಟ್ಬಿಟ್ರೆ ಇನ್ನು ಏನೇನು ಅನಾಹುತಗಳಾಗುತ್ತೋ ಯಾರಿಗೂ ಗೊತ್ತು? ನನಗೆ ಗೊತ್ತು. ನೀನು ಇದೇ ರೀತಿ ನಿನ್ನ ಸಿಟ್ಟನ್ನ ನನ್ನ ಕಾಲ ಮೇಲೆ ಹಾಕ್ತಾ ಇದ್ರೆ ಅದು ಫ್ರ್ಯಾಕ್ಚರ್ ಆಗೋದಂತೂ ಗ್ಯಾರಂಟಿ. ಹೌದೌದು, ನನ್ನ ಸಿಟ್ಟು ಮಾತ್ರ ಎಲ್ಲರಿಗೂ ಕಾಣಿಸತ್ತೆ. ನೀವು ಮಾಡ್ಕೊಳ್ಳೋದು ಮಾತ್ರ ಯಾರಿಗೂ ಗೊತ್ತಾಗಲ್ಲ. ಈಗ ಆಗೋಯ್ತಲ್ಲ, ಹಿಂಗೆಲ್ಲ ಮಾತಾಡಿದ್ರೆ ಎಲ್ಲ ಸರಿ ಹೋಯ್ತದ? ನಾನು ಬಯೋದ್ರಿಂದ ಎಲ್ಲ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಇನ್ನೂ ಬೈತೀನಿ. ನೀನು ಚಿನ್ನು ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಅನ್ಸತ್ತೆ. ನೀನು ಕೈ ಸುಟ್ಕೊಂಡ್ರೆ ಚಂದನ್ ಕಾಲು ಉಳ್ಕಿಸ್ಕೊಂಡಿದ್ದಾನೆ. ನೀವು ಏನೇ ಮಾಡೋಕ್ಕೋದ್ರೂ ಯಾವುದಾದ್ರೂ ತೊಂದರೆಗೆ ಸಿಗಾಕೊಂತೀರ. ಏನಾದರೂ ಒಂದು ನೋವು ಮಾಡ್ಕೊಳ್ತಾನೆ ಇರ್ತೀರ. ನೀವಿಬ್ರು ಒಂದೇ. ಇಲ್ಲ, ಅವ್ರ ಆಕಾಶ ನನ್ನ ಭೂಮಿ. ನಾವಿಬ್ರು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಆಕಾಶ ಭೂಮಿ ಒಂದು ಮಾಡೋ ಹಾಗೆ ಮಾತಾಡ್ಬಿಡ ಶ್ರುತಿ. ಆಕಸ್ಮಿಕವಾಗಿ ಆಗೋ ಅನಾಹುತಕ್ಕೆ ಯಾರೂ ಹೊಣೆ ಅಲ್ಲ. ಅವಳು ಇದ್ದೇ ಥರ ಉತ್ತರ ಕೊಡ್ತಾಳೆ. ನಿಮ್ಮಿಬ್ರಿಗಾಗೋದು ಯಾರಿಗೂ ಆಗಲ್ಲ. ಅದೇ ನನ್ನ ದೊಡ್ಡ ಪ್ರಶ್ನೆ. ಎಲ್ಲ ಪ್ರಶ್ನೆಗೂ ಉತ್ತರ ಇರಲ್ಲ ರಾಮಣ್ಣ. ಹಾಗೆ ನಾನು ಅವ್ರು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಬರೀ ಮಾತಾಡಿನೇ ಆಗೋದನ್ನ ಹಾಳು ಮಾಡು. ಸುಳ್ಳುನ್ನೇ 1000 ಸತಿ ಹೇಳಿದ್ರೆ ಅದು ಸತ್ಯ ಅನ್ನೋ ಹಾಗೇನೆ ಆಗೋಗುತ್ತೆ. ಹಾಗೆಲ್ಲ ಏನೂ ಆಗೋದಿಲ್ಲ ಶ್ರುತಿ. ನಾನು ಪ್ಲಾಸ್ಟರ್ ಹಾಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಏನು ಬರಲ್ಲ. ಸಣ್ಣ ಉಳುಕಷ್ಟೆ, ಸರಿ ಹೋಗುತ್ತೆ. ಅದು ಯಾವಾಗ ಸರಿ ಹೋಗುತ್ತೋ ಆ ದೇವ್ರಿಗೆ, ಅದು ಯಾವಾಗ ನಿನ್ನ ಮೇಲೆ ಕರುಣೆ ಬರುತ್ತೋ ಆ ದೇವ್ರಿಗೆ ಗೊತ್ತು. ಅಮ್ಮ ತಾಯಿ, ಮುಂದೆ ಕೆಲಸ ಮಾಡೋವಾಗ ಸ್ವಲ್ಪ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನಿನಗೆ ಸ್ವಲ್ಪ ಪುಣ್ಯ ಬರುತ್ತೆ. ಈಗ ಕೈ ಸರಿ ಹೋಗೋವರೆಗೂ ಯಾವ ಕೆಲಸನೂ ಮಾಡಬೇಡ. ಸ್ವಲ್ಪ ರೆಸ್ಟ್ ತಗೋ, ಆಯ್ತಾ? ನೋಡಿ ಸರ್, ಬೆಳಗ್ಗೆವರೆಗೂ ಈ ಮಂಚದಿಂದ ಇಳಿಯೋ ಪ್ರಯತ್ನ ಮಾಡಬೇಡಿ. ಏನೇ ಬೇಕಿದ್ರೂ ನಮ್ಮನ್ನು ಕೇಳಿ ನಾವು ಕೊಡ್ತೀವಿ. ಚಿನ್ನು ಹೇಗಿದ್ದಾಳೆ ಅಂತ ನೋಡ್ಕೊಂಡ್ ಬರ್ತೀನಿ. ಶ್ರುತಿ, ಏನು ಅದು ಶ್ರುತಿ, ಏನು ಹೇಳು. ಚಿನ್ನು ನೋಡೋದಕ್ಕೆ ನಾನು ಬರಲ್ಲ?